Sir, can you tell Namaskara, sir? Namaskara. ಚಿತ್ರದುರ್ಗ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ. ಗೈಸ್, ಇದು ಬಂದುಬಿಟ್ಟು ನಂದು ಒಂದು 16ನೇ ಒಂದು ಜಿಲ್ಲೆಯ ಪ್ರಯಾಣ ಆಗಿದೆ. ಸೊ ನೀವೆಲ್ಲ ಪ್ರೀವಿಯಸ್ ವೀಡಿಯೋಗಳಾದರೆ ನೋಡಿರ್ತೀರ, ತುಂಬ ವೀಡಿಯೋಸು ಎಲ್ಲ ಒಂದು ಸ್ಕಿಪ್ ಮಾಡಿದ್ರೆ ನೋಡಿ, ಒಳ್ಳೆಯ ಒಂದು ನನಗೆ ಸಪೋರ್ಟನ್ನು ಮಾಡಿ. ಇದು ಬಂದುಬಿಟ್ಟು ಒಂದು 16ನೇ ಜಿಲ್ಲೆಯ ಪ್ರಯಾಣ. ಸೊ ಚಿತ್ರದುರ್ಗಗಾದರೆ ಬಂದಿದ್ದೀನಿ ಇವಾಗ. ಸೊ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ, ಚಿತ್ರದುರ್ಗದಲ್ಲಿ ನೀವು ಕೋಟೆ ನೋಡಿರ್ತೀರ. ಸೊ ನಾನು ಕೋಟೆ ಮುಂದೆ ಆದರೆ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11:15 ಆದರೆ ಆಗ್ತಾಯಿದೆ. ಸೊ ನೀವು ನೋಡ್ಬೋದು ಕ್ಲೈಮೇಟ್ ಯಾವ್ದಾರು ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾನು ಆದರೆ ಎಂಟ್ರೆನ್ಸಲ್ಲಿ ಇದ್ದೀನಿ. ಸೊ ಒಳಗಡೆ ಹೋಗೋಣ, ಯಾವ ಥರ ಇರುತ್ತೆ ಅಂತ ಎಲ್ಲ ಒಂದು ಕ್ಲಿಯರ್ ಕಟ್ ಆಗಿದ್ರೆ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ನಾನು. ಸೊ ಈ ವಿಡಿಯೋ ಎಲ್ಲೋ ಒಂದು ಸ್ಕಿಪ್ ಮಾಡಿದಿರ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕ್ಲಿಯರ್ ಕಟ್ ಆಗಿದ್ರೆ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ನಾನು. ಸೊ ಈ ವಿಡಿಯೋ ಎಲ್ಲಿ ಒಂದು ಸ್ಕಿಪ್ ಮಾಡಿದಿರೋದ್ರೆ ನೋಡಿ, ನೀವು ನೋಡ್ಬೋದು ಎಂಟ್ರೆನ್ಸು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದೆ ಒಂದು ಕೋಟೆಯ ಒಂದು ಎಂಟ್ರೆನ್ಸು, ಚಿತ್ರದುರ್ಗ ಕೋಟೆಯ ಒಂದು ಎಂಟ್ರೆನ್ಸು. ಗೈಸ್, ಇದು ಬಂದುಬಿಟ್ಟು ನೀವು ನೋಡ್ತಾ ಇರೋದು ಬಂದುಬಿಟ್ಟು ಒಂದು ಕೋಟೆ ಎಲ್ಲ ಒಂದು ಮ್ಯಾಪ್ ಆಗಿದೆ. ಇದು ನಿಮಗೆ ಒಂದು ಸ್ಟಾರ್ಟಿಂಗಲ್ಲಿ ಹಾಕಿದ್ದಾರೆ ನೋಡಿ, ಇದು ಪೂರ್ತಿ ಒಂದು ಮ್ಯಾಪ್ ಆಗಿದೆ. ಸೊ ನೋಡ್ಕೊಳ್ಳಿ, ಇದೆಲ್ಲ ನೀವು ಅನಲೈಸ್ ಮಾಡ್ಕೊಳ್ಳಿ. ನೋಡ್ಬೋದು ನಿಮಗೆ ಒಂದು ಹಳೆಯ ಒಂದು ಕಲಾಕೃತಿಗಳಾದರೆ ಯಾವ ಥರ ಕಾಣಿಸುತ್ತೋ ನಿಮಗೆ ಎಂಟ್ರೆನ್ಸಲ್ಲಿ. ಎಲ್ಲ ತುಂಬ ಒಂದು ಪರ್ಸನ್ಸ್ ಆದರೆ ಬರ್ತಾ ಇರ್ತಾರೆ, ಒಂದು ಟೂರಿಸ್ಟ್ ಪರ್ಸನ್ಸ್ ಆದರೆ ಬರ್ತಾ ಇರ್ತಾರೆ ಇಲ್ಲಿಗೆ. ಇದು ಕೂಡ ಒಂದು ಪ್ರವಾಸಿ ತಾಣ ಆಗಿದೆ, ನಿಮ್ಗೆ ಗೊತ್ತೇ ಇರುತ್ತೆ ಎಲ್ಲ. ನೋಡ್ಬೋದು ಜನರೆಲ್ಲ ಯಾವ ಥರ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಗೈಸ್, ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ ನಾನು ಮೊದಲಾದರೆ ಬಂದಿದ್ದೆ ಇಲ್ಲಿ, ಇದೇ ಪ್ಲೇಸಿಗೆ ಬಂದಿದ್ದೆ. ಸೊ ಆವಾಗ ಒಂದು ಆನ್ಲೈನ್ ಟಿಕೆಟ್ ಆದರೆ ಇರಲಿಲ್ಲ. ಸೊ ಇವಾಗ ಒಂದು ಆನ್ಲೈನ್ ಟಿಕೆಟ್ ಆದರೆ ಮಾಡಿದ್ದಾರೆ. ಸೊ ತುಂಬ ಕಡಿಮೆ ಇರುತ್ತೆ ಫೀಸ್ ಬಂದುಬಿಟ್ಟು, ಒಂದು 20 ರೂಪೀಸ್ ಆದರೆ ಇರುತ್ತೆ. ಸೊ ಆನ್ಲೈನಲ್ಲೇ ನಾವು ಇಲ್ಲಿ ಬಂದು ಸ್ಕ್ಯಾನ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಆದರೆ ನಾವು ಬುಕ್ ಮಾಡ್ಕೋಬೋದು, ತುಂಬ ಈಸಿಯಾಗಾದರೆ ಇರುತ್ತೆ. ನೋಡ್ಬೋದು ಎಲ್ಲ ಒಂದು ಕಲ್ಲುಗಳಲ್ಲೇ ಮಾಡಿದ್ದಾರೆ ಇದನ್ನು. ಎಲ್ಲನೂ ಅಷ್ಟೇ ನಮ್ಮ ಒಂದು ಪೂರ್ವಕಾಲದ ಒಂದು ಕೆತ್ತನೆಗಳೆಲ್ಲ ಒಂದು ಕಲ್ಲುಗಳಲ್ಲೇ ಮಾಡಿರ್ತಾರೆ. ನಾನು ಒಳಗಡೆ ಬಂದಿದ ತಕ್ಷಣ ನೋಡಿ ಈ ಥರ ಆದರೆ ಕಾಣಿಸುತ್ತೆ ನನಗೆ. ಏನೋ ಇನ್ಫಾರ್ಮೇಷನ್ ಬೋರ್ಡ್ ಆದರೆ ಹಾಕಿದ್ದಾರೆ ನಿಮಗೆ, ಸಂರಕ್ಷಿತ ಸ್ಮಾರಕ ಅಂತ ಹೇಳ್ಬಿಟ್ಟು. ಸೊ ಈ ಇನ್ಫಾರ್ಮೇಷನೆಲ್ಲ ನೀವು ಓದ್ಕೊಳ್ಳಿ ಏನೇನಿದೆ ಅಂತ ಹೇಳ್ಬಿಟ್ಟು. ಮತ್ತು ಚಿತ್ರದುರ್ಗ ಕೋಟೆಯ ಬಗ್ಗೆ ಕೆಲವೊಂದು ಮಾಹಿತಿಗಳಾದರೆ ಇಲ್ಲಿ ಕಾಣಿಸುತ್ತೆ ನಿಮಗೆ. ಮತ್ತು ಅದೇ ನಿಮ್ಗೆ ತೋರಿಸ್ನಲ್ವ ಮ್ಯಾಪು, ಅದಾದರೆ ಮ್ಯಾಪ್ ಆದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಮತ್ತು ನೋಡಿ ಫ್ರಂಟ್ ವ್ಯೂ ಆದರೆ ನಿಮಗೆ ಈ ಥರ ಒಂದು ಕಾಣಿಸುತ್ತೆ ನಿಮಗೆ. ಗೈಸ್, ಈ ಕೋಟೆ ಬಂದುಬಿಟ್ಟು ಸುಮಾರು ಒಂದು 1500 ಒಂದು ಎಕರ್ಸ್ ಆದರೆ ಇರುತ್ತೆ. ನಾನು ಆ್ಯಸ್ ಪರ್ ದ ಒಂದು ಗೂಗಲಲ್ಲಿ ಏನು ತೋರಿಸ್ತಿದೆ ಅದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ 1500 ಎಕರೆ ಆದರೆ ಇರುತ್ತೆ. ಮತ್ತು ಇದು ಒಂದು ಮೀನಿಂಗ್ ಬಂದುಬಿಟ್ಟು, ಒಂದು ಚಿತ್ರ ಅಂದರೆ ಒಂದು ಆರ್ಟು, ದುರ್ಗ ಅಂದರೆ ಒಂದು ಕೋಟೆ ಅಂತ ಹೇಳ್ಬಿಟ್ಟು ಅಂದರೆ ಚಿತ್ರದುರ್ಗ ಮೀನಿಂಗ್ ಇದಾಗಿದೆ. ಸೊ ಇದು ಸುಮಾರು ಒಂದು 11ನೇ ಶತಮಾನದಿಂದ ಒಂದು 13ನೇ ಶತಮಾನದ ಒಂದು ಆ ಮಧ್ಯೆ ಆದರೆ ಈ ಕೋಟೆನ ಒಂದು ತಯಾರು ಅನ್ನೋದು ಆಗುತ್ತೆ. ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 11:17 ಆದರೆ ಆಗ್ತಾಯಿದೆ. ನಾನು ಬಂದುಬಿಟ್ಟು ಒಂದು ಚಿತ್ರದುರ್ಗ ಕೋಟೆ ಒಳಗಡೆ ಆದರೆ ಇದ್ದೀನಿ. ಇವ್ರು ನೋಡಿರ್ಬೋದು. ಸರ್, ಒಂದು ಕನ್ನಡದ ಒಂದು ಡೈಲಾಗ್ ಹೇಳಿ ಕನ್ನಡಿಗರಿಗೆ. ಹೌದಾ? ಕನ್ನಡ ಭಾಷೆ ಮಾತಾಡೋ ಕದಂಬನಾಗಿ ಬದುಕು. ಜೈ ಕದಂಬ, ಜೈ ಕನ್ನಡ ಅಂಬೆ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ನಿಮಗೆ ಚಿತ್ರದುರ್ಗ ಕೋಟೆ ಮೇಲೆ ಆದರೆ ಮೇಲೆ ಬಂದಿದ ತಕ್ಷಣ ಸುಮಾರು ಮೆಟ್ಲುಗಳನ್ನ ಹತ್ಕೊಂಡು ಗಣಪತಿ ದೇವಾಲಯ ಆದರೆ ಕಾಣಿಸುತ್ತೆ ನಿಮಗೆ. ಸೊ ನೋಡಿ, ಪೂಜೆಗಳೆಲ್ಲ ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಣಿಸುತ್ತೆ. ಇದೆಲ್ಲ ಗಣಪತಿ ದೇವಾಲಯ, ಸುಮಾರು ಇತಿಹಾಸ ಇದೆ ಇದಕ್ಕೆ. ನೋಡಿ ಅಲ್ಲಿ ಮುಂದೆ ಹಾಕಿದ್ದಾರೆ. ಗೈಸ್, ಈ ಕೋಟೆನ ಬಂದುಬಿಟ್ಟು ಒಂದು 11ನೇ ಶತಮಾನದಿಂದ ಒಂದು 13ನೇ ಶತಮಾನದ ಒಳಗಡೆ ಒಂದು ಬಿಲ್ಟ್ ಆದರೆ ಮಾಡ್ತಾರೆ. ಸೊ ಇದು ಕೋಟೆಯನ್ನು ಬಂದುಬಿಟ್ಟು ಮಾಡಿದವ್ರು ಬಂದುಬಿಟ್ಟು ದೊರೆಗಳು, ಚಾಲುಕ್ಯರು ಮತ್ತು ಹೊಯ್ಸಳರು. ಸೊ ಅವರಾದರೆ ಈ ಕೋಟೆನ ಒಂದು ನಿರ್ಮಾಣ ಆದರೆ ಮಾಡ್ತಾರೆ. ಅಂದರೆ ಮತ್ತು 15ನೇ ಶತಮಾನದಿಂದ 16ನೇ ಶತಮಾನದ ಒಳಗಡೆ ಈ ಕೋಟೆಯನ್ನು ಒಂದು ವಿಸ್ತರಣೆ ಆದರೆ ಮಾಡ್ತಾರೆ. ಅಂದರೆ ತುಂಬ ವಿಸ್ತರಣೆ ಆದರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಸದ್ಯಕ್ಕೆ ಬಂದುಬಿಟ್ಟು ಇದು ನಿಮ್ಗೆ ಹೇಳಿದ್ನಲ್ವಾ, ಒಂದು 1500 ಎಕರೆದಲ್ಲಿ ಆದರೆ ಇವಾಗ ನಿಮಗೆ ಕಾಣಿಸುತ್ತೆ ಇದು ಕೋಟೆ ಕಂಪ್ಲೀಟು. ಇದ್ರ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಕಟ್ಟಿದಾರಲ್ವಾ, ಸೊ ಆಗಿನ ಕಾಲದಲ್ಲಿ ಒಂದು ಸೈನಿಕರು ಅಂದರೆ ಇವ್ರು ಬಂದುಬಿಟ್ಟು ಒಂದು ರಾಜರು ಒಂದು ಇವರು ಇರ್ತಾರಲ್ವ, ಒಂದು ಸಿಪಾಯಿಗಳು. ಸೊ ಅವ್ರ ಮೇಲೆ ಹೋಗ್ಬಿಟ್ಟು ಒಂದು ವಿಚಾರನ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಇದನ್ನು ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ತದೆ ನೋಡಿ, ಇದು ಈ ಮೆಟ್ಲನ್ನು ಹತ್ಕೊಂಡು ಹೋಗ್ಬಿಟ್ಟು ಆ ವಿಚಾರ ಏನು ನಡೀತಾ ಇದೆ ಅಂತ ಅಲ್ಲಿ ಮೇಲೆ ತಿಳ್ಕೊಳ್ಳೋಕ್ಕೋಸ್ಕರ ಸೊ ಈ ಥರ ಇದನ್ನು ಒಂದು ಬಿಲ್ಡ್ ಮಾಡಿದ್ದಾರೆ. ಮೇಲೆ ಬಂದಿದ್ದ ತಕ್ಷಣ ಒಳ್ಳೆ ವ್ಯೂ ಪಾಯಿಂಟ್ ಆದರೆ ಒಂದು ಕಾಣಿಸುತ್ತೆ ನೋಡಿ. ನಿಮಗೆ ಒಂದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವಾ, ಸೊ ಇಲ್ಲಿ
ಒನಕೆ ಓಬವ್ವ ಕಿಂಡಿ, ಅಕ್ಕ ತಂಗಿಯರ ಕೊಂಡ ಗೋಪಾಲಸ್ವಾಮಿ ದೇವಾಲಯ ಅಂತ ಇಷ್ಟು ಇವೆಲ್ಲ ಇದ್ದಾವೆ. ಅಂದರೆ ಮೇಲಕ್ಕೆ ಹೋದರೆ ಸಿಗತ್ತೆ ಇವೆಲ್ಲ. ಒಳ್ಳೆ ವ್ಯೂ ಪಾಯಿಂಟ್ ಆದರೆ ಕಾಣಿಸ್ತದೆ ನೋಡಿ ಗೈಸ್. ಆ ಮೇಲೆ ಯಾವ ಥರ ಒಂದು ಕಲ್ಲುಗಳನ್ನು ಎತ್ಕೊಂಡು ಹೋಗಿ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ನೆನ್ನೆ ಒಬ್ಬರು ಸಿಕ್ಕಿದ್ರು ಶಿಲ್ಪಕಾರರು. ಸೊ ಅವರೊಂದು ಮಾತು ಹೇಳಿದ್ರು, ಏನಂತ ಹೇಳಿದ್ರೆ, ಸೊ ಈ ಕಲ್ಲುಗಳನ್ನೆಲ್ಲ ಒಂದು ಈ ಥರ ಒಂದು ರೂಪ ಬರೋಕ್ಕೋಸ್ಕರ ಒಂದು ಔಷಧಿ ಇತ್ತಂತೆ. ಆದರೆ ಕೆಲವೊಂದು ಮದ್ದು ಇತ್ತು ಅಂತ ಒಂದು, ಅಂದರೆ ಈ ಒಂದು ಪ್ಲ್ಯಾಂಟ್ಸಿಂದ ಬರುತ್ತಂತೆ ಅದು. ಸೊ ಅದನ್ನು ಯೂಸ್ ಮಾಡ್ಕೊಂಡಾದರೆ ಈ ಥರ ಒಂದು ಕೆತ್ತನೆಗಳೆಲ್ಲ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ಸೊ ಅದು ನಿಜಾನೇ. ನಾವು ನೋಡ್ಬೋದು ಇಷ್ಟಿಷ್ಟು ದೊಡ್ಡದಾಗಿ ಒಂದು ಕೆತ್ತನೆಗಳೆಲ್ಲ ಮಾಡಬೇಕಾದ್ರೆ ಏನೋ ಒಂದು ಇರುತ್ತೆ. ಮತ್ತು ಆ ಪ್ಲ್ಯಾಂಟ್ಸಿಂದ ಬರೋದು ಒಂದು ರಸನ ತಗೊಂಡು ಆ ಥರ ಹಾಕಿದ ತಕ್ಷಣ ಅದೊಂದು ಶೇಪ್ ಆದರೆ ಬರುತ್ತಂತೆ, ಶಿಲ್ಪಕಾರರು ಹೇಳಿದ್ದು. ಸೊ ಯಾಕಂದರೆ ಅದನ್ನು ಇವಾಗ ಒಂದು ಮುಚ್ಚಿಟ್ಬಿಟ್ಟಿದ್ದಾರಂತೆ, ಆ ವೈವಿಧ್ಯತೆ ಯಾರಿಗೂ ಗೊತ್ತಿಲ್ವಂತೆ. ಸೊ ಅದಕ್ಕೋಸ್ಕರ ಈಗಿನ ಜನರಿಗೆ ಆ ಥರ ಒಂದು ಶಿಲ್ಪಕಲೆಯನ್ನು ಇವಾಗ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದೇ ಒಂದು ಗುಟ್ಟು. ನಾನು ಎಷ್ಟು ಹೋಗ್ತಾ ಇದ್ರೇನು, ಮಾರ್ನಿಂಗ್ ಆಯಿತು ನಾನು ಬಂದು, ಸುಮಾರು 2 ಅವರ್ ಆಯಿತು ಬಂದು. 2 ಅವರಿಂದ ಒಂದು ಸುತ್ತಾನೇ ಇದ್ದೀನಿ, ಇನ್ನೂ ಕಂಪ್ಲೀಟ್ ಆಗಲೇ ಇಲ್ಲ, ಇನ್ನೂ ಹೋಗ್ತಾನೇ ಇದ್ದೀನಿ. ನೋಡ್ಬೋದು ಎಷ್ಟೊಂದು ದೂರ ಇದೆ ಅಂತ, ಸುಮಾರು 1 ಕಿಲೋಮೀಟ್ರ್ಗಳಾದರೆ ಇರುತ್ತಿದ್ದು. ಸೊ ನಾವು ಆದಷ್ಟು ಟ್ರೈ ಮಾಡೋಣ, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಮತ್ತು ಅವರು ಕೋತಿರಾಜ್ ಅವ್ರ ಹತ್ರ ಒಂದು ಸಂಭಾಷಣೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅವರು ತುಂಬ ಸಾಧನೆಗಳಾದರೆ ಮಾಡಿದ್ದಾರೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಮೇಲೆ ಆದರೆ ಬಂದುಬಿಟ್ಟು ಅಲ್ಲಿ ಕ್ಯಾಂಟೀನ್ ಇರುತ್ತೆ, ಫುಡ್ ಬೇಕಲ್ವ, ಸುಮಾರು ಕಿಲೋಮೀಟ್ರ್ಗಳಾದರೆ ಮೇಲೆ ಬಂದುಬಿಟ್ಟಿದ್ವಿ. ಸೊ ಮತ್ತೆ ಕೆಳಗಡೆ ಇಳಿದು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಕ್ಯಾಂಟೀನನ್ನಾದರೆ ಒಂದು ಅರೇಂಜ್ ಮಾಡಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆ. ತುಂಬ ಜನ ಬರ್ತಾರಲ್ವ, ಮತ್ತೆ ಒಂದು 2 ಕಿಲೋಮೀಟರ್ಸ್ ಆದರೆ ಕೆಳಗಡೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲ ಒಂದು ಅರೇಂಜ್ಮೆಂಟ್ ಆದರೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಹೊಂಡ ಅಂತೇಳ್ಬಿಟ್ಟು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಓಕಳಿ ಹೊಂಡ ಅಂತೇಳ್ಬಿಟ್ಟು ನೋಡಿ ಆ ಥರ ಕಾಣಿಸುತ್ತೆ ನಿಮಗೆ. ಎಲ್ಲ ಒಂದು ಕಲ್ಲಲ್ಲೇ ಒಂದು ಕೆತ್ತನೆ ಮಾಡಿರುವಂತಹದ್ದು ನೋಡಿ. ಎಷ್ಟೊಂದು ಚೆನ್ನಾಗಿ ಒಂದು ರೂಪ ಕೊಟ್ಟಿದ್ದಾರಂತೆ ಇದಕ್ಕೆ, ತುಂಬ ಅದ್ಭುತವಾಗಿದ್ದಾರೆ ನೋಡೋಕ್ಕೆ. ಒಳ್ಳೆ ಗಾಳಿ ಆದರೆ ಫುಲ್ಲು ತಂಪಾಗಿ ಹೊಡಿತಾ ಇದೆ ಮೇಲೆ. ಇದು ಮೇಲೆ ಹತ್ತಿದ್ದಂಗೆ ಸ್ವಲ್ಪ ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಸ್ವಲ್ಪ ಒಂದು ಕಡಿಮೆ ಆಗ್ತಾ ಇರುತ್ತೆ. ಮೇಲೆ ಹತ್ತಾ ಇರ್ತೀವಲ್ವ, ಸೊ ಹತ್ತಾ ಒಂದು ಗ್ರಾವಿಟೇಷನ್ ಫೋರ್ಸ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಕೂಲಾಗಿರೋ ಥರ ಒಂದು ಅನಿಸುತ್ತೆ. ಸೊ ಇವಾಗ ನೀವು ಮುಂದೆ ಕಾಣಿಸ್ತಾ ಇರೋದು ಬಂದುಬಿಟ್ಟು ಏಕನಾಥೇಶ್ವರಿ ಒಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಬನ್ನಿ ಹೋಗೋಣ ಮೇಲೆಗಾದರೆ. ನೋಡಿ ಎಷ್ಟೊಂದು ಜನ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲಿನಿಂದ. ನಿಮಗೆ ದೇವಸ್ಥಾನ ಆದರೆ ಈ ಥರ ಕಾಣಿಸುತ್ತೆ, ಏಕನಾಥೇಶ್ವರಿ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅದ್ರ ಇನ್ಫಾರ್ಮೇಷನ್ ಆದರೆ ಇಲ್ಲಿದೆ, ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟ ಒಂದು ಇನ್ಫಾರ್ಮೇಷನ್ ಇದೆ, ಇದೆಲ್ಲ ಒಂದು ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ, ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಒಂದು ಲ್ಯಾಂಗ್ವೇಜಸ್ ಎಲ್ಲಾದರೆ ಒಂದು ಕೊಟ್ಟಿದ್ದಾರೆ ಇನ್ಫಾರ್ಮೇಷನು. ಗೈಸ್ ಈ ಒಂದು ಹೆಸರಿಗೆ ಮೀನಿಂಗ್ ಆದರೆ ನಿಮ್ಗೆ ಹೇಳಿದೆ. ಸೊ ಇದ್ರ ಮೊದಲನೇ ಹೆಸರು ಬಂದುಬಿಟ್ಟು ಚಿತ್ರದುರ್ಗ ಅಂತ ಕರಿತಾ ಇದ್ರು ಇದನ್ನು. ಸೊ ಮತ್ತು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ವಿಶೇಷತೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಆ ಒಂದು ಕಲ್ಲನ್ನು ಈ ಒಂದು ಕೆಳಗಡೆ ಇದೆ ಅಲ್ವಾ, ಸೊ ಆ ಸ್ಟೆಪ್ಸಿಂದ ಆವಾಗ ಸ್ಟೆಪ್ಸ್ ಕೂಡ ಇರಲಿಲ್ವಂತೆ. ಸೊ ಆ ಸ್ಟೆಪ್ಸ್ ಇಲ್ದಿರೇ ಆ ಕಲ್ಲನ್ನು ಯಾವ ಥರ ಮೇಲೆ ಕೆತ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಅಲ್ಲಿ ನೋಡ್ಬೋದು. ಅಲ್ಲಿ ಕೆಲವೊಂದೆಲ್ಲ ಕಲಾಕೃತಿಗಳಾದರೆ ಕಾಣಿಸ್ತಾ ಇದೆ ನಿಮಗೆ. ಸೊ ಅದು ಬಂದುಬಿಟ್ಟು ಅದು ಯಾವ ಥರ ತೊಗೊಂಡೋದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಒಂದು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಒಂದು ಶಿಸ್ತನ್ನು ಮೇಂಟೈನ್ ಮಾಡ್ತಿದ್ರು, ಯಾವ ಥರ ಒಂದು ಡಿಸಿಪ್ಲಿನ್ ಅಂತ ಹೇಳ್ಬಿಟ್ಟು. ಅಂದರೆ ಈ ಟೈಮಿಂದ ಈ ಟೈಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮೇಯ್ನ್ ಥಿಂಗ್ ಬಂದುಬಿಟ್ಟು ಒಂದು ಗಿಡಮೂಲಿಕೆ ಅಂತ ಒಂದಿದೆ. ಸೊ ಅದನ್ನು ಒಂದು ಇವಾಗ ಬಚ್ಚಿಟ್ಬಿಟ್ಟಿದ್ದಾರಂತೆ, ಅದಂದರೆ ಗೊತ್ತಿಲ್ಲ ಯಾರಿಗೂ, ಅಂದರೆ ಆಗಿನ ಕಾಲದಲ್ಲೇ ಅದನ್ನು ಮುಚ್ಚಿಟ್ಬಿಟ್ಟಿದ್ದಾರೆ. ಸೊ ಅದು ಮೇಯ್ನ್ ಅದೇ ಕಾರಣ ಅಷ್ಟೊಂದು ಮೇಲೆ ಕಲ್ಲನ್ನು ತಗೊಂಡೋಗೋಕ್ಕೆ. ನೀವು ನೋಡ್ಬೋದು ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಟೋಟಲ್ ಬಂದುಬಿಟ್ಟು 7 ಸುತ್ತಿನ ಕೋಟೆ ಅಂತ ಹೇಳ್ಬಿಟ್ಟಿದ್ದು. ಸೊ ಮೇಯ್ನಾಗಿ ಇವಾಗ ನಾವು ಬರ್ತಾ ಇರೋದು ಬಂದುಬಿಟ್ಟು ಒಂದು 3ನೇ ಸುತ್ತಿನ ಒಂದು ಕೋಟೆದಲ್ಲಾದರೆ ಇವಾಗ ನಾವು ಬರ್ತಾಯಿದ್ದೀವಿ. ಸೊ ಇನ್ನೂ ಒಂದು 4ನೇ ಸುತ್ತಿನ ಕೋಟೆ, ಒಂದು 5ನೇ ಸುತ್ತಿನ ಕೋಟೆ ಬಂದುಬಿಟ್ಟು ಅದು ಬಸ್ ಸ್ಟಾಪ್ ಹತ್ರ ಬರುತ್ತೆ. ಆ ಕಡೆಯಿಂದ ಒಂದು ಬಸ್ ಸ್ಟಾಪ್ ಹತ್ರ, ಸೊ ಅಲ್ಲಿ ಕನೆಕ್ಟ್ ಆಗುತ್ತೆ ಅದು. ಸುಮಾರು ಈ ಥರ ಒಂದು 7 ಸುತ್ತಿನ ಕೋಟೆ ಆದರೆ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆದರೆ ಆಗ್ತಾಯಿದೆ. ನಾನು ಬಂದುಬಿಟ್ಟು ಒಂದು ಚಿತ್ರದುರ್ಗ ಒಂದು ಕೋಟೆ ಮೇಲೆ ಆದರೆ ಇದ್ದೀನಿ. ಸೊ ನೀವು ನೋಡ್ಬೋದು ಸರು ಒಂದು ನಮ್ಮ ಕಲ್ಚರ್ನಾದರೆ ಫಾಲೋ ಮಾಡ್ತಾ ಇದ್ದಾರೆ. ಸೊ ಸರ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಸಮಥಿಂಗ್ ಅಬೌಟ್ ಯುವರ್ ನೇಮ್ ಸರ್? Oh, I'm Robert. Hey. Where are you from, sir? I'm from Slovakia. I live in London now. Can you tell something about our Indians? It's really nice. I love the fort in Chitradurga.
It's really great. We've just been to the temple. Sir, how you feeling like this nature, sir? This nature is really nice, really warm. We're sweating right now, Okay. but it's super nice. Okay. Thank you, sir. Thank you so much, sir. Thank you very much. ಥ್ಯಾಂಕ್ ಯು ಸರ್. ನೋಡಿದ್ರೆ ಗೈಸ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಒಂದು ಕಾಮೆಂಟ್ ಮಾಡಿ ಆದಷ್ಟು ಸರ್ ಕೆನ್ ಯು ಟೆಲ್ ನಮಸ್ಕಾರ ಸರ್. Namaskara. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗೈಸ್ ಇದು ಬಂದುಬಿಟ್ಟು ಇನ್ನೊಂದು ದೇವಸ್ಥಾನ ಆದರೆ ಕಾಣಿಸುತ್ತೆ ನಿಮಗೆ. ನಿಮ್ಗೆ ಹೇಳಿದ್ನಲ್ವಾ ಅಲ್ಲಿ ಮೇಲೆ ಇದೆ ನೋಡಿ, ಆ ಟಾಪ್ಗಾದ್ರೆ ಹೋಗ್ತೀವಿ ನಾವು. ಇವಾಗ ಸುಮಾರು ಮೆಟ್ಲುಗಳನ್ನ ಆದರೆ ನಾವು ಹೊತ್ಕೊಂಡು ಮೇಲಕ್ಕಾದರೆ ಹೋಗಬೇಕು. ಸೊ ಅದು ನನಗೆ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ ಅಲ್ಲಿ ಮೇಲಕ್ಕೆ ಒಂದು ಆ ಕಲ್ಲುಗಳನ್ನು ಯಾವ ಥರ ಒಂದು ತಗೊಂಡೋದ್ರು ಅಂತ ಹೇಳ್ಬಿಟ್ಟು ಅದೇ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಗೈಸ್ ತುಂಬ ಬಿಸಿಲಾದ್ರೆ ಹೊಡಿತದೆ. ಅರೌಂಡ್ ಒಂದು 2 o'clock ಆದರೆ ಆಗಿದೆ ಇವಾಗ ಟೈಮು. ಬಿಸಿಲಾದ್ರೆ ಬರ್ತಾಯಿದೆ. ಇವಾಗ ಹತ್ಕೊಂಡಾದರೆ ನಾವು ಮೆಟ್ಲನ್ನು ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ಲೈಮೇಟು. ನಿಮಗೆ ಎಂಟ್ರೆನ್ಸ್ ಆದರೆ ಈ ಥರ ಕಾಣಿಸುತ್ತೆ. ಮತ್ತು ನೋಡಿ ಬ್ಯಾಕ್ ಸೈಡ್ ಆದರೆ ನೋಡಿ ತುಂಬ ಜನ ಆದರೆ ನಿಮ್ಗೆ 0.5 XL ಆದರೆ ಇಟ್ಟಿದ್ದೀನಿ ನಿಮಗೆ. ಎಷ್ಟೊಂದು ಜನರು ಆದರೆ ನಿಮ್ಗೆ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಒಳಗಡೆಗಾದ್ರೆ ಹೋಗ್ತಾಯಿದ್ದೀನಿ. ಏನು ದೇವಸ್ಥಾನ ಇದು ನೋಡ್ಬೋದು ನೀವು, ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಗ್ತಾಯಿದೆ ಇಲ್ಲಿ ಮೇಲೆ. ಇದೆಲ್ಲ ನೋಡಿ ಆ ಕಲ್ಲುಗಳು ನೋಡಿ ಯಾವ ಥರ ಒಂದು ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಎಲ್ಲ ಒಂದು ಉಳಿ ಸುತ್ತಿಗೆದಲ್ಲಿ ತಗೊಂಡು ಇದು ಮಾಡಿರೋದು, ಹೊಡೆದಿರೋದು. ಇದನ್ನು ನಿಮ್ಗೆ ಯಾವ ಥರ ಕಾಣಿಸುತ್ತೋ. ಸೊ ಇವಾಗ ಬಂದುಬಿಟ್ಟು ಆ ಒಂದು ಟೆಕ್ನಾಲಜಿ ಇವಾಗಿಲ್ಲ ಬಿಡಿ, ನಿಮಗೆ ಹೇಳೋಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಸೊ ಇವಾಗ ನೋಡಿ ಒಂದು ಎಲ್ಲ ಮಷಿನ್ಸ್ ಬಂದುಬಿಟ್ಟಿದೆ, ಎಲ್ಲ ತುಂಬ ಅಪ್ಗ್ರೇಡ್ ಆಗೋಗಿದೆ. ವಿತಿನ್ ಮಿನಿಟ್ಸಲ್ಲಾದರೆ ವಿಗ್ರಹಗಳಾದರೆ ಮಾಡಿಬಿಡ್ತಾಯಿದ್ದಾರೆ. ಸೊ ಆ ನೇಚರ್ ಅನ್ನೋದು ಇವಾಗಿಲ್ಲ, ಆ ಕಲ್ಚರ್ ಅನ್ನೋದು ಇವಾಗಿಲ್ಲ. ನೋಡ್ಬೋದು ಇದು ಬಂದುಬಿಟ್ಟು ನಿಮ್ಗೆ ಕಾಣಿಸ್ತಿದೆ ಅಲ್ವಾ, 11ನೇ ಶತಮಾನದ ಒಂದು ಶಿಲ್ಪಕಲೆ ಇವೆಲ್ಲ. ಸೊ ಇವಾಗಿನ ಒಂದು ಶಿಲ್ಪಕಲೆ ನಿಮ್ಗೆ ತೋರಿಸ್ತೀನಿ. ಅದು ನೋಡಿ ಪರ್ಫೆಕ್ಷನ್ ಚೆನ್ನಾಗಿರುತ್ತೆ, ಬಟ್ ಆದರೆ ಒಂದು ಹೋಗ್ತಾ ಅಷ್ಟೊಂದು ಕ್ವಾಲಿಟಿ ಆದರೆ ಇರೋಲ್ಲ. ಆಗಿನ ಕಲ್ಲುಗಳು ಆ ಥರ ಇರ್ತಾಯಿತ್ತು. ನಿಮಗೆ ನೋಡಿ ಹಿಡಿಂಬೇಶ್ವರ ಒಂದು ದೇವಾಲಯ, ಹಿಡಿಂಬೇಶ್ವರ ದೇವಾಲಯ ಇದು. ಸೊ ಇದು ಇನ್ಫಾರ್ಮೇಷನೆಲ್ಲ ನಿಮ್ಗೆ ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಕೋಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಅಲ್ಲಿ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ. ಸೊ ಈ ಥರ ಒಂದು ತುಂಬ ಒಂದು ದೇವಸ್ಥಾನಗಳದ್ರ ಮೇಲೆ ಕಾಣಿಸುತ್ತೆ. ಸುಮಾರು ಹೋಗ್ತಾಯಿದ್ರೆ ಅದೇ ಥರ ಒಂದು ದೇವಸ್ಥಾನಗಳಾದರೆ ಬರ್ತಾಯಿರುತ್ತೆ. ಸೊ ನಾನು ಮೇಯ್ನಾಗಿ ಏನು ಹೇಳೋದಂದರೆ, ಸೊ ಇವಾಗ ಟೆಕ್ನಾಲಜಿ ಬೆಳೆದಿರ್ಬೋದು, ಆದರೆ ಕ್ವಾಲಿಟಿ ಅಷ್ಟೊಂದು ಇಲ್ಲ. ನೋಡಿ ಆಗಿನ ಕಾಲದಲ್ಲಿ ನೋಡಿ 11ನೇ ಶತಮಾನದ ನೋಡಿ ಇವಾಗ ಕೂಡ ಯಾವ ಥರ ಒಂದು ಇದಾಗುತ್ತಂತೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇರುತ್ತೆ. ಆಗಿನ ಒಂದು ಜನರು ಆ ಥರ ಇರ್ತಾಯಿದ್ರು, ಆ ಥರ ಒಂದು ಎಲ್ಲ ಒಂದು ಫಾಲೋ ಮಾಡ್ತಾಯಿದ್ರು. ಸೊ ಇವಾಗ ಅಷ್ಟೊಂದು ಎನರ್ಜಿ ಇಲ್ಲ ಬಿಡಿ ಜನರಲ್ಲಿ, ಅಷ್ಟೊಂದು ಎನರ್ಜಿ ಇಲ್ಲ. ಆ ಥರ ಊಟಗಳು ಕೂಡ ಮಾಡ್ತಾಯಿದ್ರು ಅವಾಗ. ಸೊ ಆ ಥರ ಒಂದು ಕೆಲಸನೂ ಮಾಡ್ತಾಯಿದ್ರು ಅವಾಗ. ನಾನು ಹೇಳಿದ್ನಲ್ವ ನಿಮಗೆ, ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ನಲ್ವ, ಒಂದು ಸೊಪ್ಪುದು ಆದರೆ ಹೇಳಿದ್ದೆ ನಿಮಗೆ. ಸೊ ಆ ಥರ ಎಷ್ಟೋ ಒಂದು ವಿದ್ಯಮಾನಗಳಾದರೆ ನಶಿಸಿ ಹೋಗಿದೆ. ಸೊ ಅದಕ್ಕೋಸ್ಕರ ಈ ಥರ ದೇವಾಲಯಗಳನ್ನು ಇವಾಗ ನಿರ್ಮಾಣ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ದ ರೀಸನ್, ಅದೇ ಒಂದು ಮೀನಿಂಗು. ಸೊ ಹಿಡಿಂಬೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡಿದ್ರಲ್ವ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ನನಗೆ ಗೊತ್ತಿತ್ತು ಮಟ್ಟಿಗೆ ಮೇಲೆ ಇದೆ ಅಲ್ವಾ, ಅದೆಲ್ಲ ಒಂದು ಸುಣ್ಣದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ನೋಡ್ಬೋದು ಅದೇ ಎಷ್ಟೊಂದು ಮೇಲಕ್ಕಾದರೆ ಯಾವ ಥರ ಒಂದು ತೊಗೊಂಬಂದಿದ್ದಾರೆ ಅಂತ ಗೊತ್ತಾ ಇಲ್ಲ. ಆಗೋಯ್ತು ಫೈನಲ್ ಇದೆ. ನೋಡಿ ಪವನ ಶಕ್ತಿ ಕಾಣಿಸ್ತಾ ಇದೆ ನೋಡಿ, ವಾಟ್ರದ್ದು ಇದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದು. ಗೈಸ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ತುಂಬ ಇದೆ ಗೈಸ್. ಅಲ್ಲಿ ನೋಡಿ ಆ ಮೇಲೆಗೆ ಹತ್ಕೊಂಡು ಹೋಗೋಕ್ಕೆ ಯಾವ ಥರ ಒಂದು ಮೆಟ್ಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾಗಿದೆ. ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಸುತ್ತೆ. ನಾನು ಹೇಳಿದ್ನಲ್ವ, ನೀವು ಬರೀ ಒಂದು ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದ್ರೇ ಸುಮಾರು ವರ್ಷಗಳಾದರೆ ಆಗೋಗುತ್ತೆ. ನೀವು ಬೇರೆ ದೇಶಕ್ಕೆ ಹೋಗಿ ವೀಡಿಯೋಸ್ ಮಾಡೋದಲ್ಲ, ನಮ್ಮ ಕರ್ನಾಟಕವನ್ನು ಕರೆಕ್ಟಾಗಿ ಒಂದು ಎಕ್ಸ್ಪ್ಲೋರ್ ಮಾಡಿದ್ರೇ ಸುಮಾರು ವರ್ಷಗಳು ಬೇಕು. ಸುಮಾರು ವರ್ಷಗಳಾದ್ರೂ ಸಾಕಾಗಲ್ಲ. ನೋಡಿದ್ರ ವ್ಯೂ ಪಾಯಿಂಟ್ ಅದರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಬೆಟ್ಟದ ಮೇಲಿನಿಂದ ಒಳ್ಳೆ ವ್ಯೂ ಪಾಯಿಂಟ್ ಅದು ಸಿಗ್ತಾಯಿದೆ. ನನಗೆ ಆಶ್ಚರ್ಯ ಏನಂತ ಹೇಳಿದ್ರೆ, ಈ ದೇವಸ್ಥಾನನ ಎಷ್ಟೊಂದು ರಿಸ್ಕ್ ಮಾಡಿರ್ತಾರೆ ಇದನ್ನು ಕಟ್ಟೋಕ್ಕೆ ಅಂತ. ಅದೊಂದು ತುಂಬ ಆಶ್ಚರ್ಯ ಆದರೆ ಆಗುತ್ತೆ ನನಗೆ ನೋಡೋಕ್ಕೆ.
ನೋಡಿ ಜನರೆಲ್ಲ ಒಂದು ಸೆಲ್ಫಿಗಳಲ್ಲಿ ಒಂದು ಮುಳುಗೋಗಿದ್ದಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ಗಮನಿಸಿ ಸುಮಾರು ಒಂದು ಜಿಲ್ಲೆಗಳಾದರೆ ಪ್ರಯಾಣ ಮಾಡಿದ್ದೀನಿ ನಾನು. ಸೊ ಇದು ಬಂದುಬಿಟ್ಟು ನಂದು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ಇಷ್ಟು ಜಿಲ್ಲೆಗಳನ್ನ ನಾನು ಸುತ್ಕೊಂಡ್ಬಂದಿದ್ದೀನಿ. ಸೊ ನನಗೆ ಫೈನಲಾಗಿ ಒಂದು ಅರ್ಥ ಆಗಿದೆ ಏನಂತ ಹೇಳಿದ್ರೆ, ಸೊ ನೀವು ಎಷ್ಟು ಒಂದು ಸುತ್ತಿದ್ರೂ ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇನ್ನೂ ಪ್ಲೇಸಸ್ ಬರ್ತಾನೆ ಇರ್ತವೆ. ಸೊ ಅದೇ ಮೇಯ್ನಾಗಿ ಹೇಳೋದು, ಆದಷ್ಟು ಎಲ್ಲ ಕರ್ನಾಟಕವನ್ನು ಸುತ್ತೋಕ್ಕೆ ಒಂದು ಟ್ರೈ ಮಾಡಿ, ಒಂದೊಂದು ಪ್ಲೇಸ್ ಆದ್ರೂ ಒಂದು ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರೋ, ಯಾರ್ಯಾರು ನಮ್ಮ ಸಪೋರ್ಟ್ ಮಾಡ್ತಾಯಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಥರ ಒಂದು ಫಾಲೋ ಮಾಡ್ತಾರೆ. ಇನ್ನೂ ಒಳ್ಳೆ ವೀಡಿಯೋಗಳನ್ನ ಒಳ್ಳೆ ಕಂಟೆಂಟ್ಗಳನ್ನ ನಿಮಗೋಸ್ಕರ ಒಂದು ಶೂಟ್ ಮಾಡ್ತಾನೆ ಇರ್ತೀನಿ ಒಂದು ದಿನನಿತ್ಯ. ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವು ಯಾವ ಒಂದು ಜಿಲ್ಲೆ ಕಡೆಯವರು ಅಂತ ಒಂದು ಜಿಲ್ಲೆನೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಎಲ್ಲ ಜಿಲ್ಲೆಗಳನ್ನು ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಒಳ್ಳೆ ನಮ್ಮ ಕರ್ನಾಟಕದ ಒಂದು ಸೊಬಗನ್ನು ನಿಮಗೆ ತೋರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.